ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತು ಒಂದು ಹಳ್ಳಿಯಿಂದ ಬಂದ ಹುಡುಗ ಇಷ್ಟು ಸಾಧನೆ ಮಾಡಿದ್ದಾನೆ, 4 ಅಂಗಡಿಗಳು ಓಪನ್ ಮಾಡಿದ್ದಾನೆ. ನಮ್ಮ ಕೈಯಲ್ಲಾದರೆ ಅವನಿಗೆ ಸಪೋರ್ಟ್ ಮಾಡೋಣ, ಇಲ್ಲಾಂದರೆ ದೂರದಿಂದ ನಿಂತು ಆಶೀರ್ವಾದ ಮಾಡೋಣ, ಇಲ್ಲ ಸುಮ್ಮನೆ ಇದ್ಬಿಡೋಣ. ಅದು ಬಿಟ್ಬಿಟ್ಟು ಕೆಲವೊಬ್ಬರು ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಯಾರಾದರೂ ಆಗಲಿ ಯಾವುದೇ ಫೀಲ್ಡಲ್ಲಾಗಲಿ ಬೆಳೀತಾವ್ರೆ ಅಂತ ಅಂದಿದ ತಕ್ಷಣವೇ ಅಲ್ಲೊಂದು ಸ್ಟಾರ್ಟ್ ಆಗ್ತೈತೆ. ಏನಾದರೂ ಒಂದು ನೆಗೆಟಿವ್ ಹೇಳೋದು, ನೆಗೆಟಿವ್ ಕಮೆಂಟ್ ಮಾಡೋದು. ಅದು ಏನು ಹೇಳ್ತೀನಿ ಅಂತಂದರೆ, ನಿಜ ಜೀವನದಲ್ಲಿ ನಿಮಗೆ ಸಾಧನೆ ಅನ್ನೋ ಪದದ ಅರ್ಥ ಗೊತ್ತಿದ್ರೆ ದಯವಿಟ್ಟು ಯಾರು ಈ ಕೆಲಸ ಮಾಡೋಕ್ಕೆ ಹೋಗಲ್ಲ. ಏಕದಮ್ ಒಂದು ಕಮೆಂಟಲ್ಲಿ ಅವ್ರ ಜೀವನದ ಪೂರ್ತಿ ಹಾಕ್ಬಿಡ್ತೀರ ಒಂದೇ ಒಂದು ಸ್ಟೇಟ್ಮೆಂಟಲ್ಲಿ. ಅದು ನೋಡಿದವ್ರಿಗೂ, ಅವ್ರ ಸಂಬಂಧಿಕರಿಗಿರ್ಬೋದು, ಅವ್ರ ಫ್ಯಾಮಿಲಿ ಅವ್ರಿಗಿರ್ಬೋದು, ಅವ್ರ ಫ್ರೆಂಡ್ಸ್ಗೆ ಎಷ್ಟು ನೋವಾಗುತ್ತೆ, ಅವ್ರಿಗೆ ಎಷ್ಟು ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ. ನಾನಂತೂ ಹಾರ್ಟ್ಫುಲ್ಲಿ ಕಂಗ್ರಾಟ್ಸ್ ಅಪ್ಪ, ಇದೇ ಥರ ಬೆಳಿ. ಆಮೇಲೆ ಏನು ಹೇಳ್ತೀನಿ ಅಂತಂದರೆ, ಈ ಥರದೆಲ್ಲ ಬರ್ತಾ ಇರುತ್ತೆ, ಕುಗ್ಗಬೇಡ, ಒಳ್ಳೇದಾಗಲಿ. ಮತ್ತು ಗಜಣ್ಣ ಹೇಳಿದ ಮಾತಾಡ್ತೀನಿ. ಮೊದಲನಾಗಿ ರಾಜೇಶ್ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಇದು ಸಿಸ್ಟರ್ ಝೋನ್ ಅಂತ ಓಪನ್ ಮಾಡಿದ್ದಾರೆ, ಅದಕ್ಕೆ ಅಂತೇಳಿ ಯಾವ ಬ್ರದರ್ಸು ಬೇಜಾರು ಮಾಡ್ಕೋಬೇಡಿ. ಏನು ಸಿಸ್ಟರ್ ಝೋನು ಅಂದರೆ ಬ್ರದರ್ಗಳು ಯಾವತ್ತಿಗೂ ಅವರು ಸಿಸ್ಟರ್ಗಳಿಗೆ ಆಶೀರ್ವಾದ ಮಾಡ್ದಂಗೆ. ಅದರಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತೇಳಿ ರಾಜೇಶ್ಗೆ ಹೇಳ್ತೀನಿ. ನಾನೊಂದು ಮಾತು ಹೇಳಕ್ಕೆ ಇಡ್ತೀನಿ. ವರ್ತೂರನ್ನ ಇರ್ಬೋದು ಮತ್ತು ಸೀನನ್ನ, ರಘುವನ್ನ, ಅಣ್ಣವರು ಎಲ್ಲರೂ ಅಷ್ಟೇ ನಾನು ಕೆಳಗಡೆ ಬಿದ್ದವಾಗಿಂದನೂ ನನಗೆ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ. ನನ್ನ ಬ್ಯಾಕ್ ಬೋನ್ ಅಂತ ಅವರೇ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ದೂರ ಬೇರೆಯವ್ರದ್ದು ನನಗೆ ವಿಚಾರ ಬೇಕಾಗಿಲ್ಲ. ಇಲ್ಲಿ ಅಂತ ಒಂದು 2-3 ದಿನಕ್ಕೆ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಂದರೆ ಅವರೇ. ಅವಾಗಿಂದನೂ ಇಷ್ಟೇ, ಇವತ್ತವರೆಗೂ ಅಷ್ಟೇ ಖಂಡಿತ ಸಪೋರ್ಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ ಯು ಅಣ್ಣ, ಈ ಥರನೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು. ಸಪೋರ್ಟ್ ಅನ್ನೋದಕ್ಕನ ಕಷ್ಟ ಬೀಳ್ತಾನೆ ಹುಡುಗ, ಅದಕ್ಕೆ ನಾವು ಪ್ರಶಂಸನೆ ಕೊಡ್ಲೇಬೇಕು. ಸಂತೋಷ್ ಅವ್ರು ಹೇಳಿದ್ರು ಒಂದು ಮಾತು, ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಅವ್ರು ನೋಡಿ ಖುಷಿ ಪಡಬೇಕು. ಆ ಥರ ಇರೋವಾಗ ನಾವು ತೊಂದರೆ ಏನಕ್ಕೆ ಇಕ್ಬೇಕು? ಹೌದು, ಬಡವ್ರ ಮಕ್ಳನ್ನ ಬೆಳೆಸಿ ಅಂತ ಬೆಳೆಸ್ಬೇಕು. ಹೌದು, ಬೆಳಿಬೇಕು, ಮಕ್ಳು ಯಾವತ್ತಿಗೂ ಬೆಳಿಬೇಕು. ಆಮೇಲೆ ಇವಾಗ ಈತ್ನಿಂದ ಸುಮಾರು ಒಂದು 50-60 ಜನಕ್ಕೆ ಜೀವನ ಆಯಿತು. ಆಮೇಲೆ ಅರ್ಥ ಮಾಡ್ರಿ, ಇವತ್ತು ನೀವು ಒಂದು ಕಂಟೆಂಟ್ ಮಾಡೋಕ್ಕೆ ಬಂದಿದ್ದೀರಾ, ನಿಮಗೂ ಒಂದು ಕಂಟೆಂಟ್ ಸಿಗುತ್ತೆ ಅಲ್ವಾ? ಬಟ್ ಕೆಲವು ಮೀಡಿಯಾದವ್ರಿಗೆ ನಾನು ಹೇಳೋದು, ಕೆಲವ್ರಿಗೆ ಏನಂತಂದರೆ, ಕೆಲವ್ರನ್ನ ಕರೆಸ್ತಾರೆ, ಒಬ್ಬರ ಬಗ್ಗೆ ನೀವು ಮಾಡಬೇಕು ವಿಡಿಯೋ ಅಂತಂದವಾಗ ನಿಮ್ಮ ನೈತಿಕತೆನೂ ಇರಬೇಕಾಗುತ್ತೆ. ಯಾಕಂತಂದರೆ ಏನಂತೀರ, ಮಾಧ್ಯಮದೇ ಆದಂಥ ಒಂದು ಧರ್ಮ ಐತೆ. ಆ ಧರ್ಮನ ಬಿಟ್ಟು ನಡೀರಿ ಅಂತ ಎಲ್ಲೂ ಹೇಳಿಲ್ಲ. ಆ ಕೆಲವೊಂದು ವಿಚಾರಗಳಲ್ಲಿ ಹೆಂಗೆ ಅಂತಂದರೆ, ಒಬ್ಬರ ಬಗ್ಗೆ ನೆಗೆಟಿವ್ ಮಾಡಿದ್ರೆ ವೀಡಿಯೋಸ್ ಓಡ್ಬಿಡುತ್ತೆ, ಅದರಿಂದ ವ್ಯೂಸ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಬಟ್ ಅದ್ಯಾವುದು ಶಾಶ್ವತ ಅಲ್ಲ. ಇಲ್ಲ, ನಿಮಗೆ ಮಾಡಬೇಕಾ, ಗೌರ್ಮೆಂಟಿಂದ ನಿಮಗೆ ಇವಾಗ ಕೆಲವೊಬ್ರು ಕೊಟ್ಟಿರ್ತಾರೆ, ಏನಂತಂದರೆ ನಿಮ್ಗೆ ಇದೇ ಕೆಲಸ, ಹೋಗಿ ಅವ್ರನ್ನ ಹಿಡಿದು ಮಾಡ್ರಿ ಅಂತ. ಅಂಥವ್ರಿಗೆ ಮಾಡ್ರಿ. ಇದೇನಂತಂದರೆ ಕೆಲವೊಬ್ಬರಿಗೆ ಮಾಡೋದ್ರಿಂದ ಕೆಲವೊಬ್ಬರ ಜೀವನಗಳು, ಕೆಲವೊಬ್ರು ಡಿಪ್ರೆಷನ್ಗೆ ಹೋಗೋದು ಮೂಮೆಂಟ್ ಕೂಡ ಇರುತ್ತೆ ಅಲ್ವಾ? ಇವಾಗ 4-6 ಜನ ಓಡಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ನಾನು ಕಂಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ, 1 ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವರು ಆಮೇಲೆ ಕಣ್ಮರೆ ಆಗ್ತಾರೆ. ಅವ್ರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರೋರಿಗೆ ನಾನು ಒಂದೇ ಹೇಳೋದು, ಯಾವತ್ತೇ ಆಗಲಿ ಸ್ಟ್ಯಾಗ್ನೆಂಟ್ ಆಗಿರೋದು ಕಲೀರಿ. ಇದ್ದವಾಗ ಮೆರಿಬೇಡ್ರಿ, ಇಲ್ದವಾಗ ತಿರಿಬೇಡ್ರಿ. ಇದು ಹೆಂಗಾಗ್ಬಿಡ್ತೈತೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರೆಲ್ಲ ಪೀಕ್ಗೆ ಹೋಗ್ತಾರೆ, ಆಮೇಲೆ ಎಲ್ಲಿ ಹೋಗವ್ರೆ ಅಂತ ಕೂಡ ಗೊತ್ತಿರಲ್ಲ ಅವರು ಅಲ್ವಾ? ಆ ಕಾರಣಕ್ಕೆ ಒಂದೇ ಸಮಯ ಇರಲಿ ನಿಮ್ಮ ಬಾಂಧವ್ಯ. ಯಾಕಂತಂದರೆ ಮೀಡಿಯಾ ಇಲ್ದಿದ್ದು ಯಾರೂ ಬೆಳೆಯೋಕ್ಕಾಗಲ್ಲ. ಮೀಡಿಯಾಯಿಂದನೇ ಪ್ರತಿಯೊಬ್ಬರಿಗೂ ಕಾಣಿಸ್ಕೊಳೋದಿರ್ಬೋದು, ಗೊತ್ತಾಗೋದಿರ್ಬೋದು. ಇವತ್ತು ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಒಂದು ಗಾಡಿನಲ್ಲಿ ಬರ್ತಾಯಿದ್ರೆ ಸೈಡಿಗೆ ನಿಲ್ಲಿಸಿದ್ರೆ ವರ್ತೂರಣ್ಣ ಅಂತಾರೆ. ಇಷ್ಟು ಗುರ್ಸೋಕ್ಕೆ ಕಾರಣ ಆಗಿರೋದು ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಪಬ್ಲಿಕ್ ಮೀಡಿಯಾಗಳಿಂದನೇ. ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಒಳ್ಳೇದಾಗಲಿ, ಬ್ರೋಝೋನ್ಗೂ ಒಳ್ಳೇದಾಗಲಿ. ಬ್ರೋಝೋನ್ ಪ್ಲಸ್ ಸಿಸ್ಟರ್ ಝೋನ್ ಇವಾಗ ಎರಡಕ್ಕೂ ಒಳ್ಳೇದಾಗಲಿ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಮತ್ತು ಈ ನೆಗೆಟಿವ್ ಮಾತಾಡೋರಿಗೆ, ಕಮೆಂಟ್ ಹಾಕೋರಿಗೆ ದೇವ್ರು ಎಷ್ಟು ಒಳ್ಳೇದು ಮಾಡಲಿ ಅಂತಂದರೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ನೆನೆಸ್ದಿರೋ ಇರೋಷ್ಟು ಒಳ್ಳೇದು ಮಾಡಲಿ. ಜೈ ಹಳ್ಳಿಕಾರ್.